ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಲಲಿತಾ ಸಹಸ್ರನಾಮದ ಒಂದೊಂದು ನಾಮಗಳ ಅರ್ಥಗಳನ್ನು ನಾವು ತಿಳಿದುಕೊಳ್ತಾ ಇದ್ವಿ. ಇವತ್ತು ಲಲಿತಾ ಸಹಸ್ರನಾಮದ 11ನೇ ನಾಮ ಪಂಚತನ್ಮಾತ್ರ ಸಾಯಕ. ಓಂ ಪಂಚತನ್ಮಾತ್ರ ಸಾಯಕಾಯೈ ನಮಃ. ಏನು ಪಂಚತನ್ಮಾತ್ರ ಸಾಯಕ ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಡಿ, ಅಮ್ಮನವರು ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ಅಂತ ಆ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಪಂಚ ಮಹಾಭೂತಗಳ ಸೂಕ್ಷ್ಮ ರೂಪಳಾಗಿರ್ತಕ್ಕಂತಹ ಪಂಚತನ್ಮಾತ್ರ ಸ್ವರೂಪಿಣಿ ಅವಳು. ಹೇಗೆ ಅಂದರೆ ನೋಡಿ, ಕಾಮನ ಪಂಚಬಾಣಗಳು ಕೇಳಿದ್ದೀರ ನೀವು. ಯಾವುದು? ಅರವಿಂದ, ಅಶೋಕ, ಚೂತ, ನವಮಲ್ಲಿಕ ಮತ್ತು ನೀಲೋತ್ಪಲ. ಇದು ಪಂಚಬಾಣ. ಇವು ಮನ್ಮಥನ ಪಂಚಬಾಣಗಳಿದು, ಹೌದಾ? ಹಾಗೆ ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧ ಅಂತಕ್ಕಂಥದ್ದು ಪಂಚಧಾತುಗಳು. ಇನ್ನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ, ಇದು ಪಂಚಕೋಶ ಇವುಗಳು. ಇನ್ನು ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು. ಅರ್ಥ ಆಯ್ತಾ? ಇವೆಲ್ಲದಿಂದ ದಿವ್ಯ ಶಕ್ತಿಯನ್ನು ಕೊಡ್ತಕ್ಕಂಥ ಲಲಿತಾಂಬೆ, ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ. ಇಲ್ಲಿ ನೋಡಿ, ಲಲಿತಾಂಬನವ್ರನ್ನ ಪಂಚತನ್ಮಾತ್ರ ಸಾಯಕ ಅನ್ನೋ ನಾಮದಿಂದ ಉಪಾಸನೆ ಮಾಡ್ತಾಯಿದ್ವಿ. ಪಂಚಮಹಾಭೂತಗಳ ತನ್ಮಾತ್ರೆ ಆಗಿದೆ. ಮಾತ್ರ ಸ್ವರೂಪವಾಗಿರ್ತಕ್ಕಂತಹ ಸೂಕ್ಷ್ಮ ರೂಪವನ್ನು ಹೊಂದಿರತಕ್ಕಂತಹ 5 ಮೃದು ಮಧುರ ಕುಸುಮ ಬಾಣಗಳಂತಿರುವುದನ್ನು ಸಾಯಕ ಅಂತ ಕರೀತಾರೆ. ಏನು? ಪಂಚಮಹಾಭೂತಗಳ ಸ್ವರೂಪವಾಗಿರ್ತಕ್ಕಂತಹ 5 ಮೃದು ಮಧುರವಾದ ಕುಸುಮ ಬಾಣಗಳಂತಿರ್ತಕ್ಕಂಥದ್ದನ್ನ ಸಾಯಕ ಅಂತ ಕರೀತಾರೆ. ಅಯ ಅಂದರೆ ಮೊದಲಿಂದಲೂ ಇರೋದು ಅಂತ. ಅದು ಪಂಚಭೂತಗಳೇ. ಸಾಯಕ ಅಂದರೆ ಸ ಪ್ಲಸ್ ಅಯ, ಸಾಯಕ. ಸ ಪ್ಲಸ್ ಅಯಕ, ಸಾಯಕ ಅಂದರೆ ಮೊದಲಿಂದಲೂ ಇರತಕ್ಕಂತಹ ಈ ಪಂಚಕಗಳಿದೆಯಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಅವುಗಳ ಸಹಿತವಾಗಿರ್ತಕ್ಕಂಥ ಪಂಚಬಾಣಗಳು ಸಾಮಾನ್ಯವಾಗಿ, ಬಾಣಗಳು ಅಂದರೆ ನೋವು ಉಂಟು ಮಾಡ್ತಕ್ಕಂಥ, ಹೊತ್ತಾನೆ ಬಾಣ ಬಿಟ್ಟ ಅಂದರೆ ನೋವು ಅಂತಲೇ ಅರ್ಥ. ಈ ಪಂಚಬಾಣಗಳು ಪಂಚೇಂದ್ರಿಯಗಳನ್ನು ಸುಮಧುರ ಭಾವನೆಗಳ ಮೂಲಕ ಕೆರಳಿಸ್ತಕ್ಕಂಥ ಶಕ್ತಿ ಅಂತಲೇ ಹೇಳಬಹುದು. ಏನು? ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಪಂಚಬಾಣಗಳೇನಿದೆ ಇವು ನಮ್ಮ ಪಂಚೇಂದ್ರಿಯಗಳನ್ನು ಹೊಡೆಯತಕ್ಕಂಥ, ಅಂದರೆ ಯಾವ ಥರ ನೋವುಂಟು ಮಾಡೋಕ್ಕಲ್ಲ, ಒಂಥರ ಏನು ಹೇಳ್ತಾರೆ, ಮೃದು ಮಧುರವಾದ ನೋವನ್ನು, ಒಂದು ಒಳ್ಳೆಯ ಭಾವನೆಯನ್ನು ವಿಕಾಸ ಮಾಡ್ತಕ್ಕಂತಹ ಅದು ಶಕ್ತಿಯಾಗಿದೆ ಅಂತಲೇ ಹೇಳ್ಬೋದು. ಆ ಶಕ್ತಿನೂ ಅಮ್ಮನವರೇ. ಆದಿಶಂಕರ ಭಗವತ್ಪಾದಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಭಗವತ್ಪಾದರು ಹೇಳ್ತಾರೆ, ಧನು ಪೌಷ್ಪಂ ಮೌರ್ವಿ ಮಧುಕರಮಗಿ ಪಂಚವಿಶಿಖಾ ವಸಂತ ಸಾಮಂತೋ ಮಲಯ ಮರುದಾಯೋಧನರತಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಮಪಾಂಗಾತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು. ಅಂದರೆ ಇಲ್ಲಿ ಬಾಹ್ಯ ಧನುರ್ಬಾಣಗಳಿಗಿಂತಲೂ ತಾತ್ವಿಕವಾದ ಚಿಂತನೆಯನ್ನು ಇಲ್ಲಿ ಮಾಡಿದ್ದಾರೆ. ಸ್ಥೂಲ ಶರೀರವೇ ಇಲ್ಲದ ಸೂಕ್ಷ್ಮ ಶರೀರಿಯಾದ ಮನಸ್ಸನ್ನು ಮತಿಸುವ ಭಾವನೆಯೂ ಕೂಡ ಭಗವಂತನ ಶಕ್ತಿಯಿಂದಲೇ ಉಂಟಾಗ್ತಕ್ಕಂಥದ್ದು ಅನ್ನೋದನ್ನು ತಿಳಿಸಿದ್ದಾರೆ ಇಲ್ಲಿ.
ಪಂಚತನ್ಮಾತ್ರ ಸ್ವರೂಪವಾಗಿರ್ತಕ್ಕಂತಹ ಬಾಣದ ಪುಂಜದಿಂದ ಪರಿಶೋಭಿತಲಾಗಿರ್ತಕ್ಕಂತಹ ಆ ಅಮ್ಮನವರಿಗೆ ನಮಸ್ಕಾರ ಅಂತ ಈ ಒಂದು ನಾಮದ ಅರ್ಥ. ನಾನು ಆಗಲೇ ಹೇಳ್ದಂಗೆ ಮನೋರೂಪೇಕ್ಷ ಕೋದಂಡ ಪಂಚತನ್ಮಾತ್ರ ಸಹಾಯಕ ಅಂತ. ಅಂದರೆ ಮನಸ್ಸೇ ಒಂದು ಕೋದಂಡ ಧನುಸ್ಸು ಅನ್ನೋದನ್ನು ಹೇಳಿದರೆ, ಈ ಪಂಚಬಾಣಗಳು ಆ ಧನುಸ್ಸಿನ ಈ ನಾಮದಲ್ಲಿ ಪಂಚಬಾಣಗಳನ್ನು ಧರಿಸತಕ್ಕಂಥ ಶ್ರೀಮಾತೆಗೆ ಅದನ್ನು ನಮಸ್ಕರಿಸಲಾಗಿದೆ. ಮನವನ್ನೇ ಮತಿಸ್ತಕ್ಕಂಥ ಮನ್ಮಥ ಪಂಚಪುಷ್ಪ ಬಾಣಾನುತನೆ ಅಂತ ಹೇಳ್ತಾರೆ. ಅವುಗಳು ಯಾವುದು ಅಂತಂದರೆ ಆಗಲೇ ಹೇಳಿದೆ, ಅರವಿಂದ, ಅಶೋಕ, ಚೂತರವ, ಮಲ್ಲಿಕಾ ಮತ್ತು ನೀಲೋತ್ಪಲ ಇವುಗಳನ್ನು ಪಂಚತನ್ಮಾತ್ರ ಸ್ವರೂಪ ಅಂತ ಹೇಳಲಾಗಿದೆ. ಯಾಕೆಂದರೆ ಪಂಚಭೂತಗಳಾಗಿರ್ತಕ್ಕಂತಹ ನೆಲ, ಜಲ, ಅನಿಲ, ಆಕಾಶ ಇವೆಲ್ಲ ಸ್ಥೂಲವಾಗಿರ್ತಕ್ಕಂಥದ್ದು. ಅವುಗಳ ಸೂಕ್ಷ್ಮ ರೂಪವಾಗಿರ್ತಕ್ಕಂಥದ್ದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ತತ್ಮಾತ್ರ ಸ್ವರೂಪ ಅಂದರೆ ಪಂಚಭೂತಗಳ ಸೂಕ್ಷ್ಮ ರೂಪ. ನೆಲದಿಂದ ಗಂಧ, ಪರಿಮಳ, ಜಲದಿಂದ ರಸ, ಅಗ್ನಿಯಿಂದ ರೂಪ, ವಾಯುವಿನಿಂದ ಸ್ಪರ್ಶ, ಹಾಗೆ ಆಕಾಶದಿಂದ ಶಬ್ದ ಉಂಟಾಗುತ್ತಲ್ಲ ಆ ರೀತಿಯಾಗಿ. ಅರವಿಂದ ಅಂದರೆ ಕಮಲ ಪುಷ್ಪ, ಅದನ್ನ ರೂಪಕ್ಕೆ, ಅರವಿಂದ ಅನ್ನೋ ಬಾಣ ಹೇಳಿದ್ನಲ್ಲ ಅದು ಭೂತತ್ವ ರೂಪಕ್ಕೆ ಬರುತ್ತೆ. ಅಶೋಕ ಶೋಕರಹಿತ ಇಲ್ಲದ ಅಂದರೆ ರಹಿತವಾದ ಶೋಕವಿಲ್ಲದ ಸ್ಪರ್ಶಕ್ಕೆ ಬರ್ತಕ್ಕಂಥದ್ದು. ಚೂತ ಅಂದರೆ ಮಾವಿನ ಹಣ್ಣು, ಅದು ರಸಕ್ಕೆ ಬರುತ್ತೆ. ಮಾವಿನ ಹಣ್ಣು ಅಂದರೆ ರಸಗಳ ಹಣ್ಣಿನ ರಾಜ, ಅದು ರಸಕ್ಕೆ. ಇನ್ನು ಅರಳಿದ ಮಲ್ಲಿಗೆ ಬಂದು ಗಂಧ, ಅದು ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ನೋಡಿ, ಅದು ಗಂಧಕ್ಕೆ ಬರುತ್ತೆ. ಮತ್ತು ನೀಲೋತ್ಪಲ ಅದು ಆಕಾಶದಲ್ಲಿ ಉತ್ಪಾದವಾಗಿರ್ತಕ್ಕಂಥ ಪುಷ್ಪ, ಆದ್ದರಿಂದ ಅದು ಆಕಾಶ ಶಬ್ದಕ್ಕೆ ದ್ಯೋತಕವಾಗಿದೆ. ಎಷ್ಟು ಚೆನ್ನಾಗಿ ನೋಡಿ, ಪಂಚ ಬಾಣಗಳನ್ನು ಪಂಚಭೂತಗಳಿಗೆ ಹೋಲಿಸಿ ಅವಳನ್ನು ಪಂಚತನ್ಮಾತ್ರ ಸಹಾಯಕ ಅಂತ ಹೇಳಿ ವರ್ಣಿಸಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇನ್ನು ಈ ಜಗತ್ತಿನಲ್ಲಿ ಆ ಭಗವತಿಯ ಶಕ್ತಿಯ ಅಭಿವ್ಯಕ್ತತೆಯನ್ನು ನಾವು ಪ್ರಪಂಚದಲ್ಲಿರ್ತಕ್ಕಂತಹ ಸ್ತ್ರೀ ಸಮೂಹದಲ್ಲಿ ನಾವು ನೋಡಬಹುದು. ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ದುತಿಕ್ಷಮ ಅಂತ ಭಗವದ್ವಾಣಿ. ಸ್ತ್ರೀಯರಲ್ಲಿರ್ತಕ್ಕಂತಹ ಕೀರ್ತಿ, ಮಾಂಗಲ್ಯ, ಮಾತಿನ ಮಾಧುರ್ಯ, ಸ್ಮೃತಿ, ಮೇಧಸ್ಸು, ಧಾರಣಾಶಕ್ತಿ, ಸಹನೆ ಹಾಗೂ ಧೈರ್ಯ ಇವೆಲ್ಲವೂ ಕೂಡ ಭಗವತ್ ಪ್ರಜ್ಞೆ ಅಂತಲೇ ನಾವು ಹೇಳಬಹುದು. ಸದಾ ಉತ್ಸಾಹದಿಂದ, ಅರಳಿದ ಕಣ್ಣುಗಳಿಂದ, ಮಧುರವಾದ ಮಾತುಗಳಿಂದ, ಸೌಗಂಧದಿಂದ, ಏಕೆಂದರೆ ಸ್ತ್ರೀಯರಿಗೆ ಸುವಾಸಿನಿ ಅಂತಲೂ ಕರೀತಾರೆ ಅಲ್ವಾ, ಮೃದು ಸ್ಪರ್ಶದಿಂದ ಹಾಗೂ ಮಧುರವಾದ ರಸಾಸ್ವಾದದಿಂದ ಆಕರ್ಷಿಸ್ತಕ್ಕಂತಹ ಆ ಮಾಯೆಯೂ ಕೂಡ ಆದಿಶಕ್ತಿಯ ಅಭಿವ್ಯಕ್ತಿ ಅಂತಲೇ ಹೇಳಬಹುದು. ಯಾವ ಭಗವತ್ ಶಕ್ತಿ ತನ್ನ ಮಾಯಾವಲೆಯನ್ನು ಬೀಸಿ ಮೋಹಗೊಳಿಸೋದು ಅದು ನೋಡಿ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ, ನಮಸ್ತಸ್ಯೈ 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 ನಮೋ ನಮಃ ಅಲ್ವಾ. ಅದೇ ಭಗವತ್ ಶಕ್ತಿ ತನ್ನ ಮಾಯೆಯಿಂದ ಆವೃತವಾಗಿರ್ತಕ್ಕಂತಹ ಷಟ್ ಚಕ್ರಗಳನ್ನು ಸಂಕ್ರಮಣ ಮಾಡಿ ಸಹಸ್ರಾರದಲ್ಲಿ ಪರಮಾನಂದವನ್ನು ಉಂಟು ಮಾಡತಕ್ಕಂತಹ ಸನ್ಮಾರ್ಗಾನುಗಮನದ ಪ್ರಜ್ಞೆಯನ್ನು ನೀಡ್ತಕ್ಕಂಥದ್ದೇ. ಆದ್ದರಿಂದ ಭಗವಂತನ ಮಾಯೆಯನ್ನು ಆರಾಧಿಸೋದಕ್ಕಿಂತಲೂ ಭಗವತ್ ಪ್ರಜ್ಞೆಯನ್ನು ನಾವು ಆರಾಧಿಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಪಂಚತನ್ಮಾತ್ರೆಗಳನ್ನು ಗ್ರಹಿಸುವ ಇಂದ್ರಿಯಗಳೂ ಪಂಚತನ್ಮಾತ್ರ ಸ್ವರೂಪವೇ ಆಗಿರ್ತಕ್ಕಂಥದ್ದು. ಜಗತ್ತಿನ ಎಲ್ಲ ರೂಪಗಳಲ್ಲೂ ಕೂಡ ಎಲ್ಲ ರೂಪಗಳನ್ನು ಕಣ್ಣುಗಳು ಅದನ್ನು ಗ್ರಹಿಸ್ತವೆ. ಎಲ್ಲ ಶಬ್ದಗಳನ್ನು ಕಿವಿಗಳು ಗ್ರಹಿಸುತ್ತವೆ. ಎಲ್ಲ ರಸವನ್ನು ನಾಲಿಗೆ ಗ್ರಹಿಸುತ್ತವೆ. ಎಲ್ಲ ಗಂಧವನ್ನು ನಾಸಿಕವು ಮೂಗು ಗ್ರಹಿಸುತ್ತೆ. ಮತ್ತು ಚರ್ಮ ಸ್ಪರ್ಶದ ಮೂಲಕ ಅನುಭವವನ್ನು ಪಡೆಯುತ್ತೆ. ಹಾಗೆ ಇಂದ್ರಿಯ ಪ್ರಧಾನವಾದ ಮನಸ್ಸಿದೆ ನೋಡಿ, ಮನಸ್ಸು. ಆ ಇಂದ್ರಿಯ ಪ್ರಧಾನವಾಗಿರ್ತಕ್ಕಂತಹ ಮನಸ್ಸಿದೆಯಲ್ಲ, ಅದು ಅಂತರ್ಮುಖಿಯಾಗಿರ್ತಕ್ಕಂತಹ ಬುದ್ಧಿ, ವಿಷಯಗಳನ್ನು ಭಿತ್ತಿಯಲ್ಲಿ ದಾಖಲಿಸುವ ಚಿತ್ತ, ಅನುಭವವನ್ನು ಹೊಂದುವ ಅಹಂಕಾರವೆಂಬ ಶಿವಚತುಷ್ಟಯಗಳು ತನ್ಮಾತ್ರ ಸ್ವರೂಪವೇ ಆಗಿದೆ. ನೋಡಿ, ಇದು ನಿಮಗೆ ಗೊತ್ತಿತ್ತಾ? ಶಿವಚತುಷ್ಟಯ ಅಂತ ಹೇಳ್ತಾರೆ. ಯಾವುದನ್ನು? ಮನಸ್ಸು, ಅಲ್ಲಿರ್ತಕ್ಕಂತಹ ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು, ಬುದ್ಧಿ,
ಚಿತ್ತ ಅಹಂಕಾರ ಇದು ಶಿವಚತುಷ್ಟಯಗಳು. ಇದನ್ನು ಅದು ಕೂಡ ತನ್ಮಾತ್ರ ಸ್ವರೂಪವೇ ಆಗಿದ್ದರಿಂದ ಅಹಂಕಾರ ಅಂತಕ್ಕಂಥ ಅಧಿಷ್ಠಾನದಲ್ಲಿ ಹೊರ ಜಗತ್ತಿನ ವಿಷಯಗಳನ್ನು ಅವುಗಳೆಲ್ಲ ಗ್ರಹಿಸುತ್ತವೋ ಅಥವಾ ಇವುಗಳನ್ನೇ ಹೊರ ವಿಷಯಗಳು ಗ್ರಹಿಸುತ್ತವೋ ಅಂತ ಅನ್ನೋದ್ರ ಮೇಲೆ ಅವು ಗ್ರಹವೋ ಅಥವಾ ಅತಿಗ್ರಹವೋ ಅಂತಕ್ಕಂಥದ್ದು ನಾವು ನಿರ್ಧಾರ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಯಾವ ರೀತಿ ಅದು ಗ್ರಹಿಸುತ್ತೆ ಅಂತಕ್ಕಂಥದ್ದು ಮುಖ್ಯ. ಇಲ್ಲಿ ನಾವು ಭಗವತಿಯ ಒಂದು ವಿರಾಟ್ ಸ್ವರೂಪಗಳಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಎಷ್ಟು ಶಬ್ದಗಳಿದೆ, ಅದನ್ನು ನಮಗೆ ಎಣಿಸಲಿಕ್ಕೆ ಆಗಲ್ಲ. ಹಾಗೆ ಎಷ್ಟು ರೂಪಗಳಿದೆಯೋ ಅದನ್ನೂ ಕೂಡ ಗೊತ್ತಿಲ್ಲ. ಯಾವುದನ್ನು ನಾವು ಒಂದು ರೂಪ ಆಗಲಿ, ಗಂಧ ಆಗಲಿ, ಸ್ಪರ್ಶ ಇದೆಯಲ್ಲ ಅದಾಗಲಿ, ರಸಗಳಾಗಲಿ, ಇಂದ್ರಿಯಗಳನ್ನಾಗಲಿ ಯಾವುದನ್ನು ನಮಗೆ ಎಷ್ಟು ಅನುಭವಿಸಿದ್ರೂ ನಮಗೆ ಅದು ಕಡಿಮೆ ಅಂತಲೇ ಅನಿಸುತ್ತೆ ಅಲ್ವಾ. ಹಾಗಾಗಿ ಅವಳು ಮನೋರೂಪೇಕ್ಷ ಕೋದಂಡ ಪಂಚತನ್ಮಾತ್ರ ಸಾಯಕ ಆಗಿದ್ದಾಳೆ ಅಂತ ಈ ರೀತಿಯಾಗಿ ನಾವು ಅದನ್ನು ತಿಳಿದುಕೊಳ್ಳಬಹುದಾಗಿದೆ. ಶ್ರೀ ಜಗದಂಬಾರ್ಪಣಮಸ್ತು.